ನೀನು ಮೈನನ್ ಕರ್ಕೊಂಡು ಹೋಗಿ ಚೆಕ್ ಮಾಡು. ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ಸರಿ ಸರ್, ಬನ್ನಿ ಸರ್, ಬನ್ನಿ ಮನೆ. ವಾಸನೆನೇನಾ? ರೂಮ್ ವಾಸನೆ ಇರಬೇಕು. ಧ್ರುವವ್ರು ಎಲ್ಲ ಕಡೆ ಹುಡುಕ್ತಿರ್ತಾರೆ. ಇಲ್ಲೇನು ಆ ಥರ ಸಿಗ್ಲಿಲ್ಲ ಅಂತ ಅವ್ರಿಗೆ ಹೇಳ್ಬೇಕು. ಛೇ, ಇನ್ಸ್ಪೆಕ್ಟ್ರೆ, ನಿಮಗೆ ಯಾವುದೇ ರೀತಿ ಸಪೋರ್ಟ್ ಬೇಕು ಅಂದ್ರೂ ನಾನು ಕೊಡ್ತೀನಿ. ನನಗಿರೋ ಇನ್ಫ್ಲೂಯೆನ್ಸ್ ಎಲ್ಲನೂ ಯೂಸ್ ಮಾಡ್ತೀನಿ. ಆದರೆ ಅವ್ನು ಧ್ರುವ ಮೈನ ಇರೋ ಜಾಗಕ್ಕೆ ಯಾಕೆ ಬಂದ, ಯಾವಾಗ ಬಂದ ಅನ್ನೋದನ್ನ ನಾನು ತಿಳ್ಕೋಬೇಕು. ಖಂಡಿತ ಸರ್. ಧ್ರುವ, ಏನಾದರೂ ಕ್ಲೂ ಸಿಗ್ತಾ? ಇಲ್ಲ ಸರ್, ಯಾವ ಕ್ಲೂನು ಸಿಗ್ಲಿಲ್ಲ. ಆದ್ರೆ ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಸರ್. ಅವನಿ ಸಕಲೇಶ್ಪುರದಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಅವನ್ನ ಮಾತ್ರ ಕಂಡು ಹಿಡ್ದೇ ಹಿಡಿತೀನಿ. ಧ್ರುವ 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 ಅವನು ನಮ್ಮಿಂದ ಮಿಸ್ ಆಗಿ ಆಲ್ಮೋಸ್ಟ್ ಒಂದಿನ ಆಗಿದೆ. ಅವನು ಇದೇ ಊರಲ್ಲಿರೋ ಡೌಟು. ಅವನು ಈ ಊರು ಬಿಟ್ಟು ಬೇರೆ ಊರಿಗೆ ಖಂಡಿತ ಹೋಗಿರ್ತಾನೆ. ಆ್ಯಂಡ್ ಇನ್ಸ್ಪೆಕ್ಟ್ರು ಸಕಲೇಶ್ಪುರ ಲಿಮಿಟ್ ಬಿಟ್ಟು ಬೇರೆ ಕಡೆ ಹುಡ್ಕೋದಕ್ಕೆ ಪರ್ಮಿಷನ್ ಇಲ್ಲ. ಹಾಗಿದ್ದಾಗ ಅವನು ಎಲ್ಲಿ ಹೋಗಿದ್ದಾನೆ, ಯಾವ ಕಡೆ ಹೋಗಿದ್ದಾನೆ ಅನ್ನೋದನ್ನು ನಾವೇ ಹುಡುಕ್ಬೇಕು. ಪುಷ್ಪಕ್, ನಾವಿಲ್ಲಿಂದ ಹೊರಡೋಣವಾ? ಯಾಕೋ ತುಂಬ ನೆಗೆಟಿವ್ ಅನ್ನಿಸ್ತಾ ಇದೆ. ಹೌದು ಸರ್, ನೀವಿನ್ನು ಹೊರಡಿ. ಅವನೇನಾರು ಸಿಕ್ಕಿದ್ರೆ ಅವನ್ನ ಅರೆಸ್ಟ್ ಮಾಡಿ ಖಂಡಿತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನನ್ನ ನಂಬಿ. ಸರಿ ಇನ್ಸ್ಪೆಕ್ಟರ್, ಏನೇ ಇದ್ರೂ ನಮ್ಗೆ ಇನ್ಫಾರ್ಮ್ ಮಾಡಿ. ಖಂಡಿತ ಸರ್. ಅಲ್ಲ ಸರ್, ನಾವು ಒಂದ್ಸಲಿ ಇನ್ಸ್ಪೆಕ್ಟರ್ ಸರ್ ಹೇಳ್ತಿದಾರಲ್ವಾ, ನಾವು ಹೊರಡೋಣ ಬನ್ನಿ. ಆದ್ರೆ ನಾನು ಹೇಳ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ. ಆ ಬೈರ ಎಲ್ಲೇ ಇದ್ರೂ ಪರವಾಗಿಲ್ಲ, ನಾವು ಅವ್ನು ಎಲ್ಲಿದ್ದಾನೋ ಕಂಡು ಹಿಡಿಯೋಣ. ಹೌದು ಮೈನಾ, ಮೊದಲು ನಾವೆಲ್ಲ ಇಲ್ಲಿಂದ ಹೋಗೋಣ. ಸರ್, ನಾವು ಬರ್ತೀವಿ. ಸರಿ, ನಾನು ಇಲ್ಲಿಂದ ಹೊರಡ್ತೀನಿ. ಏನೇ ಇದ್ರೂ ಇನ್ಫಾರ್ಮೇಶನ್ ಕೊಡ್ತೀನಿ. ಬರ್ತೀನಿ.